ಮೊದಲ ಚಾಪ್ಟರ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಹಾಗಾದ್ರೆ ಮೊದಲ ಟಾಪಿಕ್ ಏನಪ್ಪಾ ಅಂದ್ರೆ ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಕನ್ನಡದಲ್ಲಿ ಕಂಪ್ಯೂಟರ್ನ ಇತಿಹಾಸ. ಈ ಒಂದು ಕಂಪ್ಯೂಟರ್ನ ಇತಿಹಾಸ ತಿಳಿಯಬೇಕಾದ್ರೆ ಈ ಒಂದು ಕಂಪ್ಯೂಟರ್ ಕಂಡುಹಿಡಿಯಲು ಮೂಲ ಕಾರಣವಾದಂತ ಒಂದು ಸಾಧನ ಯಾವ್ದಂತ ನೋಡ್ತಾ ಹೋದ್ರೆ ಅಬಾಕಸ್ ಅಂತ ಕರೀತಾರೆ. ಈ ಒಂದು ಅಬಾಕಸ್ ನ ಕ್ರಿಸ್ತ ಪೂರ್ವ 2500ರಲ್ಲಿ ಚೀನಾ ದೇಶದಲ್ಲಿ ಕೆಲವು ಜನ ಕೂರಿ ಕಾಯ್ತಿದ್ರು. ಅವರು ಈ ಒಂದು ಅಬಾಕಸ್ ಎಂಬ ಒಂದು ಯಂತ್ರವನ್ನು ಕಂಡಿದ್ರು. ಅವರು ಆ ಒಂದು ಯಂತ್ರವನ್ನು ಹೇಗೆ ಕಂಡಿದ್ರು ಅಂತ ಬಂದಾಗ ಅವ್ರ ಹತ್ರ ಬಹಳಷ್ಟು ಕುರಿ ಇರ್ತಾವ್ರಿ. ಆ ಕುರಿ ಇದ್ದಾಗ ಅವ್ರು ಒಂದಿನ ಏನ್ ಮಾಡ್ತಾರೆ, ಎಷ್ಟು ಕುರಿ ಅಂತ ಲೆಕ್ಕ ಇಲ್ಲ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಪ್ರತಿಯೊಂದು ಕುರಿಗೆ ಒಂದೊಂದು ಲೈನ್ ಎಳಿತಾರೆ. ಅದೇ ತರ ಡೈಲಿ ಕುರಿಗಳು ಏನಪ್ಪಾ ಅಂದ್ರೆ ಒಂದೊಂದು ಲೈನ್ ಹತ್ರ ಒಂದೊಂದು ಕುರಿ ನಿಲ್ಲಿಸ್ತಾರ. ಕೆಲವೊಂದು ದಿನಗಳಲ್ಲಿ ಲೈನ್ ಹೆಚ್ಚಗಾದ್ರೆ ಕುರಿ ಮಿಸ್ ಆಗಿದೆ. ಕುರಿಗಳನ್ನ ಸಾಲಲ್ಲಿ ನಿಲ್ಲಿಸಿ ಒಂದೊಂದು ಕುರಿಗೆ ಒಂದೊಂದು ಲೈನ್ ಎಳಿತಾರೆ. ಅಂತ ಟೈಮಲ್ಲಿ ಡೈಲಿ ಇದೇ ತರನಾಗಿ ಕುರಿಗಳನ್ನ ಚೆಕ್ ಮಾಡ್ತಿರ್ತಾವ. ಅಂತ ಟೈಮಲ್ಲಿ ಒಂದು ದಿನ ಏನಪ್ಪಾ ಅಂದ್ರೆ ಒಂದು ಲೈನ್ ಹೆಚ್ಚಿಗಿರುತ್ತೆ, ಅಲ್ಲಿ ಕುರಿ ಇರಲ್ಲ. ಅಂತ ಟೈಮಲ್ಲಿ ಗೊತ್ತಾಗುತ್ತೆ ಇವತ್ತು ಕುರಿ ಮಿಸ್ ಆಗಿದೆ. ಅದೇ ತರ ಇನ್ನೊಂದ್ ದಿನ ಚೆಕ್ ಮಾಡ್ತಾರ, ಅಲ್ಲಿ ಒಂದು ಕುರಿ ಎಕ್ಸ್ಟ್ರಾ ಇರುತ್ತೆ ಬಟ್ ಲೈನ್ ಇರಲ್ಲ. ಅವಾಗ ಗೊತ್ತಾಗುತ್ತೆ ಇವತ್ತು ಕುರಿ ಹೆಚ್ಚಾಗಿದೆ. ಈ ತರ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಂಬರ್ಗಳ ಕುರಿತು ಅರಿವನ್ನು ಮೂಡಿಸಿದವರು ಯಾರಪ್ಪ ಅಂದ್ರೆ ಚೀನಾ ದೇಶದವರು. ಇವರು 1 to 9 ಎಂಬ ಸಂಖ್ಯೆಗಳನ್ನು ಮಾತ್ರ ಕಂಡಿಡ್ತಾರೆ. ಅದೇ ನಮ್ಮ ಭಾರತದಿಂದ ಬಂದಾಗ ನಾವು 0ಯನ್ನು ಕಂಡಿಡ್ತೀವಿ. ಈ 0 ಬಂದಾಗ ಅವೆಲ್ಲ ಸಂಖ್ಯೆಗಳ ಸ್ಥಾನಮಾನವನ್ನೇ ಬದಲಾಯಿಸಿದೆ. ಅದೇ ತರನಾಗಿ ಈ ಒಂದು ಪ್ರಪಂಚದಲ್ಲಿ ಅಬಾಕಸ್ ಎಂಬ ವಸ್ತು ಬಂದಾಗ ನೆನಪಲ್ಲಿ ಇದನ್ನು ಯಾಕೆ ಬಳಸಂತೀಗ, ಇವತ್ತು ಬಹಳಷ್ಟು ಚಿಕ್ಕ ಮಕ್ಕಳು ಇದರ ಬಳಗಡೆ ತರ ಜಸ್ಟ್ ಶೇಕ್ ಮಾಡಿ ನಂಬರ್ ಲೆಕ್ಕ ಮಾಡ್ತಾರೆ ನೆನಪಲ್ಲಿ. ಸೊ ಅದಕ್ಕೋಸ್ಕರ ನೀವಂತರೂ ಕಲಿತಿರಲ್ಲ, ನಿಮ್ಮ ಅಣ್ಣನ ಮಗ, ನಿಮ್ಮ ಚಿಕ್ಕಪ್ಪ ಮಗ ಇಲ್ಲ ನಿಮ್ಮ ಮಕ್ಕಳು ಏನಪ್ಪ ಅಬಾಕಸ್ ಕ್ಲಾಸ್ಗೆ ಕಲಿಸಿ. ನಿಮ್ಮ ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲಿ ನಗರಗಳಲ್ಲಿ ಕೆಲವು ಕೋಚಿಂಗ್ ಸೆಂಟರ್ ಇರ್ತಾವ್ರಿ, ಅಲ್ಲಿ ಅಬಾಕಸ್ ಟ್ರೈನಿಂಗ್ ಸೆಂಟರ್ ಅಂತ ಇರುತ್ತೆ. ಅದನ್ನ ಒಂದ್ ಸ್ವಲ್ಪ ಟ್ರೈ ಮಾಡ್ರಿ. ಅದೇ ತರನಾಗಿ ಈ ಒಂದು ಅಬಾಕಸ್ ಬಂದಾಗ ಕ್ರಿಸ್ತ ಪೂರ್ವ 2500ರಲ್ಲಿ ಚೀನಾ ದೇಶದವ್ರು ಕಂಡಿದ್ದಾರೆ. ಈ ಒಂದು ಅಬಾಕಸ್ ಬಂದಾಗ ಇದಕ್ಕೆ ಲಾಂಗ್ ಫಾರ್ಮ್ ಇದೆ, ಅಬುಡೆಂಟ್ ಬೀಡ್ಸ್ ಎಡಿಷನ್ ಅಂಡ್ ಕ್ಯಾಲ್ಕುಲೇಷನ್ ಯುಟಿಲಿಟಿ ಸಿಸ್ಟಮ್ ಅಂತ ಕರೀತಾರೆ ಅಬಾಕಸ್ಗೆ, ನೆನಪಿರಲಿ. ಸೊ ಹಾಗಾಗಿ ಕಂಪ್ಯೂಟರ್ನ ಮೂಲ ಯಾವ್ದಾದ್ರು ಬಂದಾಗ ಅಬಾಕಸ್, ಇದೊಂದು ಕ್ವಶನ್ ಕೇಳಿದ. ಅದಾದ್ಮೇಲೆ 1614ರಲ್ಲಿ ಜಾನ್ ನೆಪಿಯರ್ ಅಂತ ಒಬ್ಬ ವಿಜ್ಞಾನಿ, ಇವರು ನೆಪಿಯರ್ ಬೋನ್ಸ್ ಎಂಬ ಯಂತ್ರವನ್ನು ಕಂಡುಹಿಡಿತಾರೆ. ಈ ಒಂದು ನೆಪಿಯರ್ ಬೋನ್ಸ್ ಯಂತ್ರವನ್ನು ಏಕೆ ಬಳಸಂತಿದ್ದಾರೆ, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗುಣಾಕಾರ ಮಾಡಲು ಬಳಸಿದಂತಹ ಮೊದಲ ಸಾಧನ ಅಂತ ಹೇಳ್ಬೋದು. ಈ ಒಂದು ಟೇಬಲ್ ಸಿಸ್ಟಮ್ ಅಂತ ನೀವು ನೋಡಿದಾಗ ಇವತ್ತು ಟೇಬಲ್ಸ್ ಮಗ್ಗಿ ನೀವೆಲ್ಲ ಓದ್ತಿರಲ್ರಿ, ಇದಕ್ಕೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದರ ಕುರಿತು ಅರಿವನ್ನು ಮೂಡಿಸಿದವರು ಜಾನ್ ನೆಪಿಯರ್. ಇವರು ಕಂಡಂತಹ ನೆಪಿಯರ್ ಬೋನ್ಸ್. ಅದಾದ್ಮೇಲೆ 1633ರಲ್ಲಿ ವಿಲಿಯಂ ಅರ್ಸ್ಟೆಡ್ ಅಂತ ಬರ್ತಾರೆ, ಸ್ಲೈಡ್ ರೂಲ್ ಎಂಬ ಯಂತ್ರವನ್ನು ಕಂಡಿದ್ದಾರೆ. ಈ ಒಂದು ಯಂತ್ರದಿಂದ ಲೆಕ್ಕಾಚಾರ ಮಾಡಲು ಬಳಸಿದಂತಹ ಮೊಟ್ಟ ಮೊದಲ ಸಾಧನ ಆಗಿದೆ. ಸೊ ನೆಪಿಯರ್ ಬೋನ್ಸ್ ಬಂದಾಗ ಗುಣಾಕಾರ ಮಾಡಲು ಬಳಸ್ತಾರೆ, ಅದೇ ಸ್ಲೈಡ್ ರೂಲ್ ಅಂತ ಬಂದಾಗ ಲೆಕ್ಕ ಮಾಡಕ್ ಬಳಸ್ತಾರೆ. ಅದಾದ್ಮೇಲೆ ಬ್ಲೇಸ್ ಪ್ಯಾಸ್ಕಲ್ ಎಂಬ ವ್ಯಕ್ತಿ ಬರ್ತಾನ್ರಿ, ಇವರು 1642ರಲ್ಲಿ ಈ ಒಂದು ಪ್ಯಾಸ್ಕಲ್ ಕ್ಯಾಲ್ಕುಲೇಟರ್ ಇಂದ ಕೂಡಿಸಲು ಮತ್ತು ಕಳೆಯಲು ಬಳಸಿದ್ದಾರೆ. ಓಕೆನಾ, ಅದೇ ಯಾವ್ದಪ್ಪ ಪ್ಯಾಸ್ಕಲ್ ಕ್ಯಾಲ್ಕುಲೇಟರ್. ಅದಾದ್ಮೇಲೆ 1801ರಲ್ಲಿ ಜೋಸೆಫ್ ಮೇರಿ ಜಾಕ್ವರ್ಡ್ ಅಂತ ಬರ್ತಾರೆ, ಇವರು ಜಾಕ್ವರ್ಡ್ ಲೂಪ್ ಎಂಬ ಒಂದು ಯಂತ್ರವನ್ನು ಕಂಡಿತಾರ. ಈ ಒಂದು ಯಂತ್ರ ಏನ್ ಮಾಡ್ತಂತೀಗ, ಜಸ್ಟ್ ಏನಾದ್ರು ಒಂದು ಮಾಹಿತಿ ತಂದಿದ್ರೆ ಜಸ್ಟ್ ನೀವೇನಪ್ಪ ರೀಡ್ ಮಾಡಬಹುದು ಅಷ್ಟೇ, ಯಾವ್ದೇ ಕಾರಣ ಎಡಿಟ್ ಮಾಡಲ್ಲ, ಚೇಂಜ್ ಮಾಡಕ್ ಬರಲ್ಲ. ಈ ತರ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೀಡ್ ಓನ್ಲಿ ಡಿವೈಸ್ ಈ ಒಂದು ಸಾಧನ ಕಂಡಿರೋರು ಯಾರಪ್ಪ, ಜೋಸೆಫ್ ಮೇರಿ ಜಾಕ್ವರ್ಡ್. ಇವರು ಕಂಡಿಡಿದಂತಹ ಜಾಕ್ವರ್ಡ್ ಲೂಪ್. ಅದಾದ ನಂತರ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋಮೆಟಿಕ್ ಎಂಜಿನ್ ಅಂತಾರೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಿಕರಿ, ಇವತ್ತು ಕಬ್ಬಿನ ಮಷಿನ್ ಬಂದಾಗ ಕೆಲವು ಕಡೆ ಜನರು ತಾವಾಗಿ ಆಪರೇಟ್ ಮಾಡ್ತಾರ, ಇನ್ನು ಕೆಲವು ಕಡೆ ಆಟೋಮೆಟಿಕ್ ವರ್ಕ್ ಆಗುತ್ತೆ. ಅಂತ ಟೈಮ್ ಅಲ್ಲಿ ಇಲ್ಲಿ ಆಟೋಮೆಟಿಕ್ ಆಗಿ ಕೆಲಸ ಮಾಡುವಂತ ಯಂತ್ರ ಬಂದಾಗ ಆಟೋಮೆಟಿಕ್ ಇಂಜಿನ್. ಆ ಒಂದು ಆಟೋಮೆಟಿಕ್ ಇಂಜಿನ್ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡಿರುವಂತಹ ಮೊಟ್ಟ ಮೊದಲ ವ್ಯಕ್ತಿ ಯಾರಪ್ಪ, ಚಾರ್ಲ್ಸ್ ಬೇಬ್. ಇವತ್ತು ಕಂಪ್ಯೂಟರ್ ಅಭಿವೃದ್ಧಿ ಆಗ್ಬೇಕಂದ್ರು, ಇವತ್ತು ಒಂದು ಟೆಕ್ನಾಲಜಿ ಎಲ್ಲ ಬೆಳಿಬೇಕಂದ್ರು ಅದಕ್ಕೆ ಮೂಲ ಕಾರಣರಾದವರು ಯಾರಪ್ಪ, ಚಾರ್ಲ್ಸ್ ಬೇಬೇಜ್. ಇವ್ರು ಏನ್ ಮಾಡ್ತಿದ್ದೀರಿ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದ್ 2 ಯಂತ್ರ ಕಂಡಿದ್ದಾರೆ. ಆ ಒಂದ್ 2 ಯಂತ್ರಗಳು ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಎಂಜಿನ್. ಆಟೋಮೆಟಿಕ್ ಎಂಜಿನ್ ಬಂದಾಗ ಇವತ್ತು ಫ್ಯಾನ್ ಇದೆ, ಆ ಫ್ಯಾನ್ ಇವತ್ತು ಅಷ್ಟು ಆಟೋಮೆಟಿಕ್ ಆಗಿ ತಿರ್ತಾ ಅಂದ್ರೆ ಅದಕ್ಕೆ ಮೂಲ ಕಾರಣ ಯಾರ್ರಿ, ಈ ಒಂದು ಚಾರ್ಲ್ಸ್ ಬೇಬೇಜ್. ಹಾಗಾಗಿ ಇವ್ರನ್ನ ಕಂಪ್ಯೂಟರ್ ನ ಪಿತಾಮಹ ಅಂತ ಕರೀತಾರೆ. ಇವರು ಕಂಡಿದಂತ ಯಂತ್ರ ಒಂದು ಅನಾಲಿಟಿಕಲ್, ಇನ್ನೊಂದು ಡಿಫರೆನ್ಷಿಯಲ್. ಈ 2 ಯಂತ್ರಗಳನ್ನ ನಮ್ಮ ಚಾರ್ಲ್ಸ್ ಬೇಬೇಜ್ ಅವರು ಕಂಡಿಡ್ತಾರೆ. ಈ ಒಂದು ಯಂತ್ರಗಳಿಂದ ಏನಪ್ಪ ಇವತ್ತು ಈ ಒಂದು ಟೆಕ್ನಾಲಜಿ ಎಲ್ಲ ಅಭಿವೃದ್ಧಿ ಆಗಕ್ಕೆ ಮೂಲ ಕಾರಣ ಆಯ್ತು. ಹಾಗಾಗಿ ಪಿತಾಮಹ ಯಾರಪ್ಪ ಅಂದ್ರೆ ಚಾರ್ಲ್ಸ್ ಬೇಬೇಜ್. ಅದಾದ್ಮೇಲೆ 1890ರಲ್ಲಿ
ಹರ್ಮನ್ ಹಲ್ರಿತ್ ಅಂತ ಬರ್ತಾರೆ. ಇವರು ಟ್ಯಾಬ್ಲೆಟಿಂಗ್ ಮಷಿನ್ ಕಂಡಿಡ್ತಾರೆ. ಈ ಒಂದು ಮಷಿನ್ ಕಂಡಿಡೋ ಮೂಲ ಕಾರಣ ಪರ ಅಮೆರಿಕದಲ್ಲಿ ಎಲೆಕ್ಷನ್ ಇರ್ತದೆ. ಅಂತ ಟೈಮ್ ಲೆಕ್ಕ ಮಾಡೋ ಟೈಮ್ ಅಲ್ಲಿ ಹಿಂಗ್ ಬರ್ದಿರೋ ಟೈಮ್ ಅಲ್ಲಿ ಕನ್ಫ್ಯೂಸ್ ಆಗ್ತಿತ್ತವ್ರಿ. ಲೆಕ್ಕ ಮಾಡೋ ಟೈಮ್ ಕೆಲವು ನಂಬರ್ಸ್ ಮಿಸ್ ಆಗ್ತದೆ. ಅಂತ ಟೈಮ್ ಅಲ್ಲಿ ಸೊ ಇಲ್ಲಿ ಈ ಒಂದು ಹರ್ಮನ್ ಹಲ್ರಿತ್ ಟ್ಯಾಬ್ಲೆಟಿಂಗ್ ಮಷಿನ್ ಕಂಡಿಡ್ತಾನ್ರಿ. ಡೇಟಾವನ್ನು ಶೇಖರಣೆ ಮಾಡಲು ಬಳಸಿದಂತಹ ಮೊಟ್ಟ ಮೊದಲ ಮಷಿನ್ ಯಾವ್ದಪ್ಪ? ಟ್ಯಾಬ್ಲೆಟಿಂಗ್ ಮಷಿನ್. ಅದಾದ ಬಳಿಕ 1944ರಲ್ಲಿ ಐಕಾನ್ ಮತ್ತು ಗ್ರೇಸ್ ಆಪ್ ಅಂತ ಬರ್ತಾರೆ. ಇವರು ಮಾರ್ಕ್ 1 ಎಂಬ ಒಂದು ಮಷಿನ್ ಕಂಡಿಡ್ತಾರೆ. ಈ ಒಂದು ಮಷಿನ್ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರೆಂಟ್ ಲಿಂದ ಕೆಲಸ ಮಾಡಿದಂತಹ ಮೊಟ್ಟ ಮೊದಲ ಎಲೆಕ್ಟ್ರೋ ಮೆಕ್ಯಾನಿಕಲ್ ಕಂಪ್ಯೂಟರ್ ಆಗಿದೆ. ಇವೆಲ್ಲವೇನಪ್ಪರ ಕಂಪ್ಯೂಟರ್ ಅಲ್ಲ, ಕಂಪ್ಯೂಟರ್ ಕಂಡುಹಿಡಿಯಲು ಕಾರಣವಾದಂತಹ ಮೂಲ ಸಾಧನಗಳು. ಹಾಗಾದ್ರೆ ಕಂಪ್ಯೂಟರ್ ಬಂದಾಗ ಪ್ರಪಂಚದಲ್ಲಿ ಯಾವ ಸ್ಟಾರ್ಟ್ ಆಯ್ತು? ಪ್ರಪಂಚದ ಮೊದಲ ಕಂಪ್ಯೂಟರ್ ಯಾವುದು ಅಂತ ನೋಡ್ತಾ ಹೋದ್ರೆ ನಾವು ಜನರೇಷನ್ ಆಫ್ ಕಂಪ್ಯೂಟರ್ ಅಂತ ಕೇಳ್ತೀವಿ. ಸೊ ಜನರೇಷನ್ ಆಫ್ ಕಂಪ್ಯೂಟರ್ ಬಂದಾಗ ನೆನಪಿರಿ, ಬಹಳ ಜನಕ್ಕ ಈ ಒಂದು ಜನರೇಷನ್ ಆಫ್ ಕಂಪ್ಯೂಟರ್ ಬಂದಾಗ ಕನ್ಫ್ಯೂಸ್ ಇರುತ್ತೆ. ಜನರೇಷನ್ ಆಫ್ ಕಂಪ್ಯೂಟರ್ ಅಂದ್ರೆ ಏನಂತ ಬಂದಾಗ ನೆನಪಿರ್ಲಿ, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಪ್ಯೂಟರ್ ಕಂಡುಹಿಡಿಯುತ್ತೆ. ಅದು ಯಾವಾಗಪ್ಪ? 1942ರಲ್ಲಿ ENIAC ಎಂಬ ಒಂದು ಕಂಪ್ಯೂಟರ್ ಕಂಡುಹಿಡಿಯಲಾಯಿತು. ಇದೇ ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಆಗಿದೆ. ENIAC ಇದು ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಇದೆ. ಇದು ಪ್ರಪಂಚದ ಮೊಟ್ಟ ಮೊದಲ ಯಶಸ್ವಿ ಕಂಪ್ಯೂಟರ್ ಇದೆ. ಸೊ ಹಾಗಾದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರೆಂಟ್ ಲಿಂದ ಏನಪ್ಪಾರ ಕೆಲಸ ಮಾಡಿದಂತಹ ಮೊದಲ ಕಂಪ್ಯೂಟರ್ ಆಗಿತ್ತು. ಓಕೆನಾ? ಅದೇ ಯಾವ್ದಪ್ಪ? ENIAC. ಇದನ್ನು ಯಾರು ಕಂಡಿದಂತ ಜಾನ್ ಮೌಗ್ಲಿ, JP ಎಕರ್ಡ್ ಅಂತ ಈ ಇಬ್ರು ವಿಜ್ಞಾನಿಗಳು ಈ ಒಂದು ಕಂಪ್ಯೂಟರ್ ಕಂಡಿಡ್ತಾರೆ. 1942ರಲ್ಲಿ ಈ ಒಂದು ಕಂಪ್ಯೂಟರ್ ನ ಅಮೆರಿಕದಲ್ಲಿ ಪ್ರೆಸ್ ಮೀಟ್ ಅಲ್ಲಿ ರಿಲೀಸ್ ಮಾಡಿದಾಗ ಅಲ್ಲಿರುವಂತಹ ಮೀಡಿಯಾ ಏನು ಕರೆದಂತ ಜೈಂಟ್ ಬ್ರೌನ್ ಎಂಬ ಒಂದು ಬಿರುದನ್ನು ಕೊಡ್ತಾರೆ. ENIAC ಕಂಪ್ಯೂಟರ್ ನ BRL ಎಂಬ ಸಂಸ್ಥೆ ಅಮೆರಿಕದಲ್ಲಿದೆ. ಈ ಒಂದು ಸಂಸ್ಥೆ ಇದನ್ನು ಅಭಿವೃದ್ಧಿ ಪಡಿಸಿದೆ. ಅದಾದ ಬಳಿಕ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಂತ್ರಜ್ಞಾನವನ್ನು ಬಳಸಿ ರಚಿಸಿದ ಮೊದಲ ಕಂಪ್ಯೂಟರ್ ಬಂದಾಗ EDVAC. ಇದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ತಂತ್ರಜ್ಞಾನವನ್ನು ಬಳಸಿ ರಚಿಸಿದ ಮೊದಲ ಕಂಪ್ಯೂಟರ್ ಇದೆ. ಇದನ್ನೇನು ಕರೆದಂತ ವರ್ಲ್ಡ್ ಫಸ್ಟ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಕರೀತಾರೆ. ಅದೇ ಯಾವ್ದಪ್ಪ? EDVAC. ಸೊ ಆ ಒಂದು ತಂತ್ರಜ್ಞಾನ ಯಾವ್ದು ಅಂತ ವ್ಯಾಕ್ಯೂಮ್ ಟ್ಯೂಬ್. ಯಾವ್ರಿ? ವ್ಯಾಕ್ಯೂಮ್ ಟ್ಯೂಬ್. ವ್ಯಾಕ್ಯೂಮ್ ಟ್ಯೂಬ್ ಅಂತ ಬಂದಾಗ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಪ್ಯೂಟರ್ ಬಳಸಿದಂತ ಒಂದು ತಂತ್ರಜ್ಞಾನ ಯಾವ್ದಪ್ಪ? ವ್ಯಾಕ್ಯೂಮ್ ಟ್ಯೂಬ್. ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಬಂದಾಗ 1940ರಲ್ಲಿ. ಇದಕ್ಕೆ ನಾವು ಫಸ್ಟ್ ಜನರೇಷನ್ ಕರಿತೀವಿ. ಫಸ್ಟ್ ಜನರೇಷನ್ ಬಳಸಿದಂತ ಮೊದಲ ತಂತ್ರಜ್ಞಾನ ಯಾವ್ದ್ರಿ? ವ್ಯಾಕ್ಯೂಮ್ ಟ್ಯೂಬ್. ಅದಾದ ನಂತರ ಈ ಒಂದು ಫಸ್ಟ್ ಜನರೇಷನ್ ಬಂದಾಗ 1940ರಿಂದ 1956 ತನಕ ಏನಪ್ಪ ಈ ಒಂದು ವ್ಯಾಕ್ಯೂಮ್ ಟ್ಯೂಬ್ ಬಳಸ್ತಾರೆ. ಇದಕ್ಕೆ ನಾವು ಫಸ್ಟ್ ಜನರೇಷನ್ ಕರಿತೀವಿ. ಈ ಒಂದು ಫಸ್ಟ್ ಜನರೇಷನ್ ಬಳಸಿದಂತಹ ಮೆಮೊರಿ ಬಂದಾಗ ಮ್ಯಾಗ್ನೆಟಿಕ್ ಡ್ರಮ್. ಅದೇ ತರನಾಗಿ ಈ ಒಂದು ಫಸ್ಟ್ ಜನರೇಷನ್ ಅಲ್ಲಿ ಇನ್ಪುಟ್ ಔಟ್ಪುಟ್ ಆಗಿ ಪಂಚ್ ಕಾರ್ಡ್ ಅಂತ ಬರ್ತಾರೆ. ಈ ಒಂದು ಪಂಚ್ ಕಾರ್ಡ್ ನ ಬಳಸ್ತಾ ಇದ್ರು. ಅದಾದ ಬಳಿಕ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಂಪ್ಯೂಟರ್ ಸ್ಪೀಡ್ ಎಷ್ಟಿತ್ತು ಅಂತ 1000 ನ್ಯಾನೋ ಸೆಕೆಂಡ್ ಇತ್ತು. ಅದಾದ ನಂತರ ಪ್ರಪಂಚದಲ್ಲಿ ಈ ಒಂದು ಕಂಪ್ಯೂಟರ್ ನ ಜಾಸ್ತಿ ಏನಪ್ಪ ಕಮರ್ಷಿಯಲ್ ಮಾಡ್ಲಾರ್ದಾನೆ ಹೆಚ್ಚಿನ ರೀತಿಯಲ್ಲಿ ಅಮೆರಿಕ ದೇಶ ಬಂದಾಗ ಈ ಎರಡು ಕಂಪ್ಯೂಟರ್ ನ ಮುಖ್ಯವಾಗಿ ಕಂಡಿದ್ದ ಅಮೆರಿಕ. ಅಂತ ಟೈಮ್ ಅಲ್ಲಿ ಈ ಒಂದು ಅಮೆರಿಕ ತನ್ನ ಒಂದು ನಾಸಾ ಇದಲ್ರಿ ಆ ನಾಸಾ ಸಂಸ್ಥೆಯ ಅಭಿವೃದ್ಧಿಗಾಗಿ ಈ ಎರಡು ಕಂಪ್ಯೂಟರ್ ಹೆಚ್ಚಾಗಿ ಬಳಸುತ್ತೆ. ಅದರಲ್ಲಿ ಹೆಚ್ಚಾಗಿ ಈ ಎಲ್ಲಾ ಕಂಪ್ಯೂಟರ್ ಬಳಸಿದ್ದು ವಿಜ್ಞಾನ ಕ್ಷೇತ್ರ. ಎಕ್ಸಾಂಪಲ್ ಇದನ್ನು ಕೇಳಿದನ. ಅದಾದ ನಂತರ ಈ ಒಂದು ಕಂಪ್ಯೂಟರ್ ಗೆ ಬಳಸಿದಂತ ಮೊಟ್ಟ ಮೊದಲ ಭಾಷೆ ಯಾವ್ದಪ್ಪ? ಮಷಿನ್ ಲ್ಯಾಂಗ್ವೇಜ್. ಅದೇ ತರ ಈ ಒಂದು ಕಂಪ್ಯೂಟರ್ ನ ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಸ್ಥಳಾಂತರಿಸಲಾಗ್ತಾ ಇದ್ದಿಲ್ಲ. ಒಂದೇ ಕಡೆ ಸ್ಟೇಬಲ್ ಆಗಿ ಸ್ಟಿಕ್ ಕೂಡಿಸಬೇಕಾಗಿತ್ತು. ಅದೇ ತರ ಈ ಒಂದು ಕಂಪ್ಯೂಟರ್ ಗೆ AC ಕಂಪಲ್ಸರಿ ಬೇಕಾಗಿತ್ತು. AC ಅಂದಾಗ ಏರ್ ಕಂಡೀಷನರ್. ಈ ಒಂದು ಕಂಪ್ಯೂಟರ್ ಗಳಿಗೆ ಏರ್ ಕಂಡೀಷನರ್ ಕಂಪಲ್ಸರಿ ಬೇಕಾಗಿತ್ತು. ಅದಾದ ಬಳಿಕ ಫಸ್ಟ್ ಜನರೇಷನ್ ಬರುವಂತಹ ಕಂಪ್ಯೂಟರ್ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಆದ್ರೆ ENIAC. ಇದು ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್. ಅದಾದ ನಂತರ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಾಕ್ಯೂಮ್ ಟ್ಯೂಬ್ ಅನ್ನು ರಚಿಸಿ ಬಳಸಿದಂತ ಮೊದಲ ಕಂಪ್ಯೂಟರ್ ಆದ್ರೆ EDVAC. ಅದಾದ ಬಳಿಕ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾರಾಟವಾದ ಕಂಪ್ಯೂಟರ್ ಯಾವ್ದಪ್ಪ? UNIVAC. ಇದು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾರಾಟವಾದಂತ ಕಂಪ್ಯೂಟರ್. ಹಾಗಾದ್ರೆ ಇದನ್ನ ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್ ಅಂತ ಕೇಳ್ತಾರೆ. ಅದಾದ ನಂತರ ಶಕುಂತಲ ದೇವಿ ಗೊತ್ತಲ್ಲ, ನಮ್ಮ ದೇಶದ ಮಾನವ ಕಂಪ್ಯೂಟರ್ ಅಂತ ಕೇಳ್ತೀವಿ. ಈ ಒಂದು ಶಕುಂತಲ ದೇವರು ಬೆಂಗಳೂರಿನ ನಿವಾಸಿ, ನಮ್ಮ ಕರ್ನಾಟಕದವರು. ಒಂದು ದಿನ ಈ ಒಂದು ಅಮೆರಿಕದವರು ಪ್ರಪಂಚದಲ್ಲಿ ನಾವೇ ಒಂದು ಸೂಪರ್ ಸ್ಪೀಡ್ ಆಗಿರುವಂತ ಕಂಪ್ಯೂಟರ್ ಕಂಡಿದೆ. ಈ ಒಂದು ಕಂಪ್ಯೂಟರ್ ನೀವ್ ಏನೇ ಲೆಕ್ಕ ಕೊಡ್ರಿ ಎಲ್ಲರಿಗಿಂತ ಅತಿ ವೇಗವಾಗಿ ಈ ಒಂದು ಕಂಪ್ಯೂಟರ್ ಲೆಕ್ಕ ಮಾಡ್ತಂತ ಒಂದು ಅನೌನ್ಸ್ಮೆಂಟ್ ಕೊಡ್ರಿ. ಅಂತ ಟೈಮಲ್ಲಿ ನಮ್ಮ ಇಂಡಿಯಾ ಕಡೆ ಒಂದು ರಿಪ್ಲೈ ಇತ್ತು ಅಮೆರಿಕ, ನಿಮ್ಮ ಕಂಪ್ಯೂಟರ್ ಸೋಲಿಸಿದಂತ ವ್ಯಕ್ತಿ ನಮ್ಮಲ್ಲಿ ಇದ್ರಂತ ಹೇಳ್ತಾರೆ. ಅಂತ ಟೈಮಲ್ಲಿ ಈ ಒಂದು ಶಕುಂತಲ ದೇವಿನ ಒಂದ್ ಸೈಡ್ ಈ ಒಂದು ಕಂಪ್ಯೂಟರ್ ಒಂದ್ ಸೈಡ್ ಕೂಡಿಸಿದಾಗ ನಮ್ಮ ಮೇಡಮ್ ಆದಂತಹ ಶಕುಂತಲ ದೇವಿ ಅವರು
ಒಂದು ಲೆಕ್ಕ ಕೊಟ್ಟಾಗ 30 ಸೆಕೆಂಡ್ ಅಲ್ಲಿ ಮಾಡ್ತಾರ, ಅದೇ ಈ ಒಂದು ಕಂಪ್ಯೂಟರ್ 40 ಸೆಕೆಂಡ್ ಅಲ್ಲಿ ಮಾಡ್ತಾರ. ಅವತ್ತೇ ಇಡೀ ಪ್ರಪಂಚ ಒಪ್ಕೊಳುತ್ತೆ ವಿಶ್ವಕ್ಕೆ ವಿಶ್ವಗುರು ಯಾರಪ್ಪ? ಇಂಡಿಯಾ. ಸೊ ಒಂದ್ ಅಬ್ಸರ್ವ್ ಮಾಡ್ರಿ, ಈ ಒಂದು ಶಕುಂತಲ ದೇವಿ, ಶ್ರೀರಾಮಂಜನ್ ಇವ್ರು ಯಾವ್ದೇ ಕಾರಣಕ್ಕೆ ಸ್ಕೂಲ್ ಕಾಲೇಜ್ ಓದಿಲ್ಲ, ಆದ್ರೂ ಇವ್ರು ಏನಪ್ಪ ಈ ಒಂದು ಅದ್ಭುತವಾದ ಕಂಪ್ಯೂಟರ್ ಸೋಲಿಸಿದಂತಹ ಮಹಾನೀಯರು ಯಾರಪ್ಪ ಅಂದ್ರೆ ನಮ್ಮ ಶಕುಂತಲ ದೇವಿ. ಅದೇ ತರನಾಗಿ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಶ್ರೀರಾಮಂಜನ್ ಇಡೀ ಪ್ರಪಂಚದಲ್ಲೇ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಪ್ರಾಬ್ಲಮ್ ಇತ್ತ, ಆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿದಂತಹ ಒಂದು ಕೀರ್ತಿ ಯಾವ್ದಪ್ಪ ಅಂದ್ರೆ ಶ್ರೀರಾಮನುಜನ್. ಸೊ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ IBM ಸಂಸ್ಥೆ, HP, ಡೆಲ್ ಅಂತ ಕಂಪನಿ, ಅದಕ್ಕೆ ಪೂರ್ವದಲ್ಲಿ ಇರೋದೇ ಸಂಸ್ಥೆ ಆದ್ರ IBM ಅಂತಿತ್ತು. ಈ ಒಂದು IBM ಸಂಸ್ಥೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕಂಪ್ಯೂಟರ್ ಕಂಡಿಡ್ತಾರೆ, ಅದೇ IBM 650. ಅದಾದ ಬಳಿಕ ಈ ಒಂದು IBM ಸಂಸ್ಥೆ ಫಸ್ಟ್ ಕಮರ್ಷಿಯಲ್ ಸೈನ್ಸ್ ಕಂಪ್ಯೂಟರ್ ನ ಕಂಡಿತು, ಅದರ ಹೆಸರೇನಪ್ಪ? IBM 701. ಅದಾದ ಬಳಿಕ EDSAC ಅಂದ್ರೆ ಎಲೆಕ್ಟ್ರೋ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್ ಕಂಡಿತ. ಇದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ರೋಗ್ರಾಮ್ ಅನ್ನು ರನ್ ಮಾಡಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವ್ದಪ್ಪ? EDSAC. ಬಟ್ ಎಕ್ಸಾಮ್ ಅಲ್ಲಿ ಕೇಳಿದ ಮಾತ್ರ ಒಂದು ENISC ಕೇಳಿದ. ಏನ್ ಪ್ರಪಂಚದ ಮೊದಲ ಯಶಸ್ವಿ ಕಂಪ್ಯೂಟರ್ ಆದಂತ ENISC. ಅದಾದ ಬಳಿಕ ಸೊ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಂತ್ರಜ್ಞಾನವನ್ನು ಬಳಸಿ ರಚಿಸಿದ ಮೊದಲ ಕಂಪ್ಯೂಟರ್ ಆದ್ರೆ EDVAC. ಯಾವ ತಂತ್ರಜ್ಞಾನ? ವ್ಯಾಕ್ಯೂಮ್ ಟ್ಯೂಬ್. EDVAC ಲಾಂಗ್ ಫಾರ್ಮ್ ಕೇಳಿದಾನ, ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಎಷ್ಟು ಕ್ವಶನ್ ಆಗಿತ್ತು, ಇನ್ನ ಇವೆಲ್ಲ ಕ್ವಶನ್ ಆಗಿಲ್ಲ, ಮುಂದೊಂದ್ ದಿನ ಆಗ್ಬಹುದು. ಎಕ್ಸಾಮ್ ದೃಷ್ಟಿಯಿಂದ ಸ್ವಲ್ಪ ನೋಡ್ಕೊಳ್ಳಿ. ಅದಾದ ಬಳಿಕ ಸೆಕೆಂಡ್ ಜನರೇಷನ್ ಬರ್ತದೆ. ಸೆಕೆಂಡ್ ಜನರೇಷನ್ ಬಂದಾಗ 1956ರಿಂದ 1963 ತನಕ ಈ ಒಂದು ಜನರೇಷನ್ ಏನಪ್ಪರ ಬಳಕೆಯಲ್ಲಿರುತ್ತೆ. ಅಂತ ಟೈಮಲ್ಲಿ ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ ಒಂದು ಅದ್ಭುತ ತಂತ್ರಜ್ಞಾನ ಯಾವ್ದಪ್ಪ? ಟ್ರಾನ್ಸಿಸ್ಟರ್. ನೆನಪಿರ್ಲಿ, ಟ್ರಾನ್ಸಿಸ್ಟರ್ ಬಂದಾಗ ಇವತ್ತು ಒಂದು ವಸ್ತುನ ಆನ್ ಆಫ್ ನೀವೇನಾದ್ರು ಮಾಡ್ಬೇಕಂತಿಕ್ರೆ ಅಲ್ಲಿ ಟ್ರಾನ್ಸಿಸ್ಟರ್ ಬೇಕೇ ಬೇಕು. ಇವತ್ತು ಪ್ರಪಂಚವನ್ನು ಬದಲಾಯಿಸಿದಂತಹ ವಸ್ತುಗಳನ್ನು ಬಂದಾಗ ಒಂದು ಚಕ್ರ ಬಂದಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈ ಒಂದು ಚಕ್ರನ ಒಂದು ಮಡಿಕೆಯನ್ನು ತಯಾರಿಸಿ ಬಳಸಿದ್ರು. ಇವತ್ತು ಆಕಾಶದಲ್ಲಿರೋ ಹಾರಾಡುವಂತ ಒಂದು ವಿಮಾನ ಆಗಿರ್ಲಿ, ನೀವು ನಡೆಸುವಂತ ಬೈಕ್ ಆಗಿರ್ಲಿ, ನೀವು ನಡೆಸುವಂತ ಕಾರ್ ಆಗಿರ್ಲಿ, ಇವೆಲ್ಲಕ್ಕೆ ಮೂಲ ಕಾರಣವಾದ್ರೆ ಚಕ್ರ. ಆ ಚಕ್ರ ಮಡಿಕೆಯಿಂದ ಇವತ್ತು ಏರೋಪ್ಲೇನ್ ತನಕ ಹೋಗಿದೆ. ಅದೇ ತರನಾಗಿ ದಿಕ್ಸೂಚನೆ ಬರುತ್ತೆ. ಸೊ ಸಮುದ್ರ ಪ್ರಯಾಣ ಮಾಡಲು ಬಳಸಿದಂತಹ ಅದ್ಭುತವಾದ ಸಾಧನ. ಅದಾದ ನಂತರ ಎಲೆಕ್ಟ್ರಿಸಿಟಿ ಅಂತ ಬರುತ್ತೆ, ವಿದ್ಯುತ್ ಶಕ್ತಿ. ಇವತ್ತು ನಾವು ನೀವೇನಪ್ಪ ಇಷ್ಟೆಲ್ಲ ಅಭಿವೃದ್ಧಿ ಹೊಂದಿದ ಮೂಲ ಕಾರಣ ವಿದ್ಯುತ್ ಶಕ್ತಿ. ಅದೇ ತರ ಇಂಟರ್ನೆಟ್. ಅದೇ ತರನಾಗಿ ಈ ಒಂದು ಟ್ರಾನ್ಸಿಸ್ಟರ್. ಇವತ್ತು ಏನಾದ್ರು ಒಂದು ಆನ್ ಆಫ್ ಮಾಡ್ಬೇಕಂತ ಕರೆ ನಮಗೆ ಮೂಲವಾಗಿ ಬೇಕಾದ್ರೆ ಟ್ರಾನ್ಸಿಸ್ಟರ್. ಈ ಟ್ರಾನ್ಸಿಸ್ಟರ್ ಬಳಸಿದಂತಹ ಒಂದು ಜನರೇಷನ್ ಬಂದಾಗ ಸೆಕೆಂಡ್ ಜನರೇಷನ್. ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಅದಾದ ಬಳಿಕ ಸೆಕೆಂಡ್ ಜನರೇಷನ್ ಯಾವ ಕ್ಷೇತ್ರ ಬಳಸಲಾಯ್ತಂದ್ರೆ ವಿಜ್ಞಾನ ಕ್ಷೇತ್ರಕ್ಕೆ. ಅದಾದ ಬಳಿಕ ಸೆಕೆಂಡ್ ಜನರೇಷನ್ ಬಳಸಿದಂತ ಭಾಷೆ ಯಾವ್ದಪ್ಪ? ಅಸೆಂಬ್ಲಿ ಲ್ಯಾಂಗ್ವೇಜ್. ಅದೇ ತರನಾಗಿ ಈ ಒಂದು ಸೆಕೆಂಡ್ ಜನರೇಷನ್ ಬಳಸಿದಂತಹ ಮೊದಲ OS ಬಂದಾಗ ಟೈಮ್ ಶೇರಿಂಗ್ ಮಲ್ಟಿ ಟಾಸ್ಕಿಂಗ್. ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ ಮೆಮೊರಿ ಯಾವ್ದಪ್ಪ? ಮ್ಯಾಗ್ನೆಟಿಕ್ ಟೇಪ್. ಫಸ್ಟ್ ಜನರೇಷನ್ ಟ್ರೈ ಮಾಡಿದ್ರೆ ವರ್ಕೌಟ್ ಆಗಿಲ್ಲ. ಸೆಕೆಂಡ್ ಜನರೇಷನ್ ಬಳಸಿದಂತಹ ಮೆಮೊರಿ ಯಾವ್ದಪ್ಪ? ಮ್ಯಾಗ್ನೆಟಿಕ್ ಟೇಪ್. ಪೀಳಿಗೆಯಲ್ಲಿ ಕಂಪ್ಯೂಟರ್ ಸ್ಪೀಡ್ ಅಂದಾಗ 30 ನ್ಯಾನೋ ಸೆಕೆಂಡ್ ಇತ್ತು. ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಬದಲಾಗಿ ಟ್ರಾನ್ಸಿಸ್ಟರ್ ಅನ್ನು ಬಳಸ್ತಾರೆ. ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ AC ಬೇಕಾಗಿತ್ತು. ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ ಫಸ್ಟ್ ಜನರೇಷನ್ ಈ ಒಂದು ಪೀಳಿಗೆಯಲ್ಲಿ ಕಂಪ್ಯೂಟರ್ ಬಹಳ ಸ್ಪೀಡ್ ಆಗಿದ್ವು. ಅದೇ ತರನಾಗಿ ಈ ಎರಡನೇ ಪೀಳಿಗೆಯಲ್ಲಿ ಬರುವಂತಹ ಕಂಪ್ಯೂಟರ್ ನೋಡ್ತಾ ಹೋದ್ರೆ ಟ್ರಯಾಡಿಕ್ ಅಂತ ಬರ್ತದೆ. ಟ್ರಯಾಡಿಕ್ ಅಂತ ಬಂದಾಗ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಟ್ರಾನ್ಸಿಸ್ಟರ್ ಅನ್ನು ಬಳಸಿದಂತಹ ಮೊದಲ ಕಂಪ್ಯೂಟರ್ ಆಗಿದೆ. ಅದೇ ತರನಾಗಿ ಕಲಿಯಲು ಮತ್ತು ಕೈಗಾರಿಕೆಯಲ್ಲಿ ಬಳಸಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಅಂದಾಗ IBM 1620. ಅದೇ ತರನಾಗಿ ನಾಸಾ, ಜೆಮಿನಿ, ಅಪೋಲೋ ಈ ಒಂದು ಮಿಷನ್ ಗಾಗಿ ಬಳಸಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಅಂದಾಗ IBM 7094. ಅದೇ ತರನಾಗಿ ರಕ್ಷಣಾ ದಳ, ಅದೇ ತರನಾಗಿ ವಾತಾವರಣಕ್ಕೆ ಕುರಿತು ಅಧ್ಯಯನ ಮಾಡಲು ಬಳಸಿದಂತಹ ಮೊದಲ ಕಂಪ್ಯೂಟರ್ ಅಂದಾಗ CDC 1604. ಈಗ ನಾವು ಮೂರನೇ ಪೀಳಿಗೆಯನ್ನು ನೋಡೋಣ. ಮೂರನೇ ಪೀಳಿಗೆಯಲ್ಲಿ ಕಂಡುಹಿಡಿದಂತ ಒಂದು ತಂತ್ರಜ್ಞಾನ ಅದೇ IC ಬೋರ್ಡ್. IC ಬೋರ್ಡ್ ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರೀತಾರೆ. ಗ್ರೂಪ್ C 2023ರಲ್ಲಿ ಆದಂತ ಪ್ರಶ್ನೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನು ಯಾವ ಪೀಳಿಗೆಯಲ್ಲಿ ಕಂಡುಹಿಡಿಯಲಾಗಿದೆ? ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನು ಕಂಡುಹಿಡಿದು ಮೂರನೇ ಪೀಳಿಗೆ. ಈ ಒಂದು ಮೂರನೇ ಪೀಳಿಗೆಯಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಬಂದಾಗ ಇವತ್ತು ನಿಮ್ಮ ಮೊಬೈಲ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಮತ್ತು ಮೌಸ್ ಗಳಲ್ಲಿ, ಕೀಬೋರ್ಡ್ ಗಳಲ್ಲಿ ಒಂದು ಬೋರ್ಡ್ ಇರುತ್ತೆ. ಆ ಬೋರ್ಡ್ ಹೆಸರೇನಪ್ಪ? ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್. ಆ ಒಂದು ಬೋರ್ಡ್ ಅಂತ ಬಂದಾಗ ಒಂದು ಎಕ್ಸಾಂಪಲ್ ಪ್ರಶ್ನೆ ಇತ್ತು. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಯಾವ ಬಣ್ಣದಲ್ಲಿ ಕಂಡು ಬರುತ್ತೆ? ಯಾವ ಬಣ್ಣದಲ್ಲಿ ಕಂಡು ಬರ್ತಾರೆ? ಗ್ರೀನ್ ಕಲರ್. ಅದೇ ತರನಾಗಿ ಈ ಮೂರನೇ ಪೀಳಿಗೆಯಲ್ಲಿ ಕಂಡುಹಿಡಿದಂತಹ ತಂತ್ರಜ್ಞಾನ ಇಂಟಿಗ್ರೇಟೆಡ್ ಸರ್ಕ್ಯೂಟ್.
ಅದೇ ತರ ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ ಮೆಮೊರಿ ನೋಡ್ತಾ ಹೋದ್ರೆ ಯಾವ್ದಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಡಿಸ್ಕ್. ಅದೇ ತರ ಈ ಒಂದು ಪೀಳಿಗೆಯಲ್ಲಿ ಕಂಪ್ಯೂಟರ್ ಸ್ಪೀಡ್ 5 ನ್ಯಾನೋ ಸೆಕೆಂಡ್ ಆಯ್ತು. ಅದೇ ತರ ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ OS ಯಾವ್ದಪ್ಪ ಅಂದ್ರೆ ರಿಯಲ್ ಟೈಮ್. ಅದೇ ತರ ಈ ಒಂದು ಪೀಳಿಗೆಯಲ್ಲಿ DBMS ಅನ್ನು ಬಳಸಲಾಯಿತು. DBMS ಅಂದ್ರೆ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇವತ್ತು ನಿಮ್ಮ ಒಂದು ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಎರಡನ್ನು ಅಬ್ಸರ್ವ್ ಮಾಡಿದಾಗ ವಾಟ್ಸ್ಆಪ್ ಒಂದ್ ಕಡೆ ಚಾರ್ಟ್ಸ್, ಒಂದ್ ಕಡೆ ಸ್ಟೇಟಸ್, ಒಂದ್ ಕಡೆ ಕಮ್ಯುನಿಟಿ, ಒಂದ್ ಕಡೆ ಕಾಲ್ಸ್, ಈ ತರ ಟೇಬಲ್ ಸಿಸ್ಟಮ್ ಇದೆ. ಇದಕ್ಕೆ DBMS ಅಂತ. ಅದೇ ನಾವು ಟೆಲಿಗ್ರಾಮ್ ನೋಡ್ತಾ ಹೋದ್ರೆ ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಇವತ್ತು ಈ ಒಂದು ತಂತ್ರಜ್ಞಾನದಲ್ಲಿ ಮೇನ್ ಅತಿ ಮುಖ್ಯವಾಗಿ ಏನಾದ್ರು ಡಾಟಾ ಕೊಡ್ಬೇಕಲ್ಲ ಅದು ಯಾವ ತರ ಕೊಡ್ಬೇಕಲ್ಲ ನಿಮ್ಗೆ ಟೇಬಲ್ ಸಿಸ್ಟಮ್ ಅಲ್ಲಿ ಕೊಡ್ಬೇಕು. ಅದಕ್ಕೆ DBMS ಅಂತ. ಬ್ಯಾಂಕಿಂಗ್ ಅಲ್ಲಿ ಬಹಳ ಹೆಚ್ಚಾಗಿ ಬಳಸ್ತಾರೆ. ಇದೇ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ ಭಾಷೆ ಅಂತ ಬಂದಾಗ ಹೈ ಲೆವೆಲ್ ಲ್ಯಾಂಗ್ವೇಜ್, ಅದರಲ್ಲಿ ಮುಖ್ಯವಾಗಿ ಬೇಸಿಕ್, ಕೋಬಲ್, ಫೋರ್ಟಾನ್ ಅಂತ ಉನ್ನತ ಭಾಷೆಗಳನ್ನು ಬಳಸಲಾಯಿತು. ಇದರಲ್ಲಿ ಬಳಸಿದಂತಹ ತಂತ್ರಜ್ಞಾನ ಯಾವ್ದ್ರೆ IC ಬೋರ್ಡ್. IC ಬೋರ್ಡ್ ಅಲ್ಲಿ ಇದರಲ್ಲಿ ಎರಡು ತರ ಏನಪ್ಪ, ಒಂದು ಸ್ಮಾಲ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಇನ್ನೊಂದು ಮೀಡಿಯಂ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ OS ಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಸೊ OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಇವತ್ತು ಆಂಡ್ರಾಯ್ಡ್, ವಿಂಡೋಸ್, iOS, ಮ್ಯಾಕ್, ಲಿನಿಕ್ಸ್ ಅಂತ ಬರ್ತಾವ. ಇವೆಲ್ಲ ಏನಪ್ಪ OS ಸಾಫ್ಟ್ವೇರ್ ಅಂತ ಬಂದಾಗ ಹೇಳ್ಕೊಡ್ತಾರೆ. ಫಸ್ಟ್ ಸೆಕೆಂಡ್ ಟೈಮ್ ಬಂದಾಗ ವಿಜ್ಞಾನ ಕ್ಷೇತ್ರಕ್ಕೆ ಬಳಸಲಾಯಿತು. ಅದೇ 3, 4, 5ನೇ ಪೀಳಿಗೆ ಬಂದಾಗ ಕಮರ್ಷಿಯಲ್ ಗಾಗಿ ಬಳಸಲಾಯಿತು. ಅದೇ ತರನಾಗಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನು ಬಳಸಿದಂತಹ ಮೊದಲ ಕಂಪನಿ ಯಾವ್ದಪ್ಪ, IBM 360. ಈಗ ನಾವು 4ನೇ ಪೀಳಿಗೆ ಹೋಗೋಣಂತ. 4ನೇ ಪೀಳಿಗೆ ಬಂದಾಗ ಇವತ್ತು ನಾವು ನೀವು ಬಳಸುವಂತಹ ಕಂಪ್ಯೂಟರ್, ಮೊಬೈಲ್ ಇವೆಲ್ಲ ಯಾವ ಒಂದು ಪೀಳಿಗೆ ಉದಾಹರಣೆ ಅಂದ್ರೆ 4th ಜನರೇಷನ್. ಆರಂಭವಾದ ವರ್ಷ ನೋಡ್ತಾ ಹೋದ್ರೆ 1971. ಸೊ ಇವತ್ತು ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ ಒಂದು ಅದ್ಭುತವಾದ ತಂತ್ರಜ್ಞಾನ ಯಾವಪ್ಪ, ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಇಲ್ಲಿ ಕೂಡ IC ಬೋರ್ಡ್ ಇದೆ. ಈ ಒಂದು IC ಬೋರ್ಡ್ ಅಂತ ಬಂದಾಗ ಇದರಲ್ಲಿ ಲಾರ್ಜ್, ವೆರಿ ಲಾರ್ಜ್ ಅಂತ ಪ್ರತಿಯೊಂದು IC ಬೋರ್ಡ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಂಗಾರ ಬಳಸ್ತಾರೆ. ಈ ಬಂಗಾರಕ್ಕ ಹೆಚ್ಚು ಹೀಟು ಆಗಲ್ಲ, ಜಸ್ಟ್ ಕೂಲು ಆಗಲ್ಲ. ಅದಕ್ಕಾಗಿ ನಿಮ್ಮ ಒಂದು ಪ್ರತಿಯೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ಕಂಪಲ್ಸರಿ ಬಂಗಾರ ಸ್ವಲ್ಪ ಪ್ರಮಾಣದಲ್ಲಿ ಬಳಸಲೇಬೇಕು. ಇದರಲ್ಲಿ ಸ್ವಲ್ಪ ಹೆಚ್ಚು, ಸ್ವಲ್ಪ ಕಡಿಮೆ ಬಳಸ್ತಾರೆ. ಅದೇ ಲಾರ್ಜ್ ಅಂಡ್ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರೀತಾರೆ. ಅದೇ ತರ ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ ಮೆಮೊರಿ ಮೈಕ್ರೋ ಪ್ರೊಸೆಸರ್ ಚಿಪ್. ಅದೇ ತರ ಈ ಒಂದು ಮೈಕ್ರೋ ಪ್ರೊಸೆಸರ್ ಚಿಪ್ ನ ಸಿಲಿಕಾನ್ ನಿಂದ ತಯಾರು ಮಾಡುತ್ತೆ. ಇದು ಕ್ವಶನ್ ಆಗಿತ್ತು. ಅದೇ ತರ ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ ರ್ಯಾಮ್, ರೋಮ್ ಗಳಲ್ಲಿ ಸೆಮಿ ಕಂಡಕ್ಟರ್ ಕೂಡ ಬಳಸಲಾಯಿತು. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ. ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ ಮೈಕ್ರೋ ಕಂಪ್ಯೂಟರ್ ಅಭಿವೃದ್ಧಿಪಡಿಸಲಾಯಿತು. ಮೈಕ್ರೋ ಬಂದಾಗ ಮೊಬೈಲ್, ಕಂಪ್ಯೂಟರ್, ಟ್ಯಾಬ್, PC ಇವೆಲ್ಲ ಏನಪ್ಪ ಮೈಕ್ರೋ ಕಂಪ್ಯೂಟರ್. ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ನ ಕಂಡಿಲಾಯಿತು. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ ಇವೆಲ್ಲ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್. ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಅನ್ನು ಬಳಸಲಾಯಿತು. ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ ಕಂಪ್ಯೂಟರ್ ನ ವೇಗ 1 ನ್ಯಾನೋ ಸೆಕೆಂಡ್ ಆಯಿತು. ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ ಟೈಮ್ ಶೇರಿಂಗ್, ರಿಯಲ್ ಟೈಮ್ ಮತ್ತು GUI ಎಂಬ OS ಗಳನ್ನು ಬಳಸಲಾಯಿತು. ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ ಭಾಷೆ ಉನ್ನತ ಭಾಷೆ. ಉನ್ನತ ಭಾಷೆ ಅಂದಾಗ C++, ಜಾವಾ, ಒರಾಕಲ್, ಪೈಥಾನ್ ಅಂತ ಬರ್ತಾರೆ. ಇವೆಲ್ಲ 4th ಜನರೇಷನ್ ಬಳಸಲಾಯಿತು. ಅದೇ ತರನಾಗಿ ಮೈಕ್ರೋ ಪ್ರೊಸೆಸರ್ ಚಿಪ್ ಅನ್ನು ಬಳಸಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಬಂದಾಗ ಇಂಟೆಲ್ 4004. ಅದೇ ತರನಾಗಿ ಈಗ ನಾವು 5th ಜನರೇಷನ್ ಬಂದಾಗ ಇದನ್ನು ಇಸ್ರೋ, DRDO, ನಾಸಾ ಅಲ್ಲಿ ಬಳಸ್ತಾರೆ. ಈ ಒಂದು 5th ಜನರೇಷನ್ ಬಳಸಿದಂತಹ ತಂತ್ರಜ್ಞಾನ ULSI, ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬಂದಾಗ 3ನೇ ಪೀಳಿಗೆಯಲ್ಲಿ ಬಳಸಿದ್ದು IC ಬೋರ್ಡ್. 4th ಜನರೇಷನ್ ಬಂದಾಗ ಲಾರ್ಜ್, ವೆರಿ ಲಾರ್ಜ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಅದೇ ತರ 5ನೇ ಪೀಳಿಗೆ ಬಂದಾಗ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಇಲ್ಲಿ ಕೂಡ IC ಬೋರ್ಡ್ ಬಳಸಲಾಗಿದೆ. ಅದೇ ತರ ಈ ಒಂದು ಪೀಳಿಗೆಯಲ್ಲಿ ಕಂಪ್ಯೂಟರ್ ವೇಗ 0.3 ನ್ಯಾನೋ ಸೆಕೆಂಡ್ ಇತ್ತು. ಅದೇ ತರ ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ OS ನಾಲೆಜ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸಿಸ್ಟಮ್. ಅದೇ ತರ ಈ ಒಂದು ಪೀಳಿಗೆಯಲ್ಲಿ ರೋಬೋಟಿಕ್ಸ್ ನ ಕಂಡುಹಿಡಿಯಲಾಯಿತು. ಈ ಒಂದು ರೋಬೋಟಿಕ್ಸ್ AI ಬಳಸಲಾಯಿತು. AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದಾಗ ಇವತ್ತು ನಿಮ್ಮ ಮೊಬೈಲ್ ಚಾಟ್ ಮಾಡ್ತಾರೆ ಅಂತ ಟೈಮಲ್ಲಿ G ಅಂತ ಟೈಪ್ ಮಾಡಿದ್ರೆ ಗುಡ್ ಮಾರ್ನಿಂಗ್, ಯಾವೇ ನೆಕ್ಸ್ಟ್ ಅಂತ ಬರುತ್ತೆ. ಅದೇ ತರ ರೋಬೋ ಮೂವಿ ನೋಡ್ರಿ, ಸ್ಟಾರ್ಟಿಂಗ್ ರೋಬೋ ಹೆಂಗಿರುತ್ತಾರೆ, ಜಸ್ಟ್ ಹೇಳಿದ ಕೆಲಸ ಮಾಡ್ತೈತೆ. ಅದೇ ಕೊನೆಯ ಹಂತದಲ್ಲಿ ರೋಬೋ ಹೆಂಗಿರ್ತಾರೆ, ನಮ್ ಜೊತೆ ಯುದ್ಧ ಮಾಡ್ತೈತೆ, ಹೀರೋನ ಲವ್ ಮಾಡ್ತೈತೆ. ಸೊ ಆತರ ಫೀಲಿಂಗ್ಸ್ ಬರ್ತಾವ. ಸ್ಟಾರ್ಟಿಂಗ್ ರೋಬೋಗ್ ಆಗ್ತಾ ಇರಲ್ಲ. ಅಂದ್ರೆ ಆ ಒಂದು ರೋಬೋದಲ್ಲಿ ಕೂಡ AI ಇದೆ ಅಂತ ಅರ್ಥ. AI
ಅಂದ್ರೆ ಮನುಷ್ಯ ತರನೇ ಯೋಚನೆ ಮಾಡಬಲ್ಲ ಒಂದು ಯಂತ್ರಕ್ಕೆ ಅಂತ ಎಐ. ಅದೇ ತರನಾಗಿ GPSTR 2022ರಲ್ಲಿ ರೋಬೋಟಿಕ್ಸ್ ಗಳನ್ನು ಯಾವ ಪೀಳಿಗೆಯಲ್ಲಿ ಕಂಡಿಲ್ಲ ಅಂತ ಕೇಳಿದ, ಯಾವ್ದಪ್ಪ 5th ಜನರೇಷನ್. ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಹೆಚ್ಚಾಗಿ ಬಳಸಲಾಯಿತು. ಹೈ ಲೆವೆಲ್ ಅಂದಾಗ C++, ಜಾವಾ, ಪೈಥಾನ್, ಒರಾಕಲ್ ಬರುತ್ತೆ. ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ ಎಐ ಗಾಗಿ ಬಳಸಿದಂತಹ ಪ್ರತ್ಯೇಕ ಭಾಷೆ ಪ್ರೋಲಾಗ್, ಇದು ಕೂಡ PSL ಕ್ವಶನ್ ಐತೆ. ಅದೇ ತರನಾಗಿ ಪ್ರಪಂಚದ ಮೊಟ್ಟ ಮೊದಲ ಎಐ ಅಥವಾ ರೋಬೋ ಅಥವಾ 5ನೇ ಪೀಳಿಗೆಯಲ್ಲಿ ಬಳಸಿದಂತಹ ಮೊದಲ ಕಂಪ್ಯೂಟರ್ ಬಂದಾಗ IBM 702. ಇಷ್ಟು ಈ ಒಂದು ಕಂಪ್ಯೂಟರ್ ಬಂದಾಗ, ಆರಂಭದಲ್ಲಿ ಕಂಪ್ಯೂಟರ್ ಬಂದಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇತ್ತು. ಅದೇ ಇವತ್ತು ಕಂಪ್ಯೂಟರ್ ಬಂದಾಗ ಅತಿ ಚಿಕ್ಕ ಗಾತ್ರದಲ್ಲಿ ನ್ಯಾನೋ ಟೆಕ್ನಾಲಜಿ ಬಂದ ಈ ಲೆವೆಲ್ ಈ ಒಂದು ಕಂಪ್ಯೂಟರ್ ಅಭಿವೃದ್ಧಿ ಆಯ್ತು. ಇದರಲ್ಲಿ ಮುಖ್ಯವಾಗಿ 5 ಪೀಳಿಗೆ ಬರ್ತದೆ. 5 ಪೀಳಿಗೆಯಲ್ಲಿ ಫಸ್ಟ್ ಬಳಸಿದ್ದು ವ್ಯಾಕ್ಯೂಮ್ ಟ್ಯೂಬ್, ಸೆಕೆಂಡ್ ಬಳಸಿದ್ದು ಟ್ರಾನ್ಸಿಸ್ಟರ್, ಥರ್ಡ್ ಬಳಸಿದ್ದು IC ಬೋರ್ಡ್, ಫೋರ್ತ್ ಬಳಸಿದ್ದು LSI, VLSI. ಅದೇ ತರ ಫಿಫ್ತ್ ಬಳಸಿದ್ದು ULSI, ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಈ ತರ 5 ಪೀಳಿಗೆಯಲ್ಲಿ 5 ರೀತಿಯ ತಂತ್ರಗಳನ್ನು ಬಳಸಲಾಯಿತು. ಅದೇ ತರ ಈ ಒಂದು ಕಂಪ್ಯೂಟರ್ ಬೆಳವಣಿಗೆ ಬಂದಾಗ ವ್ಯಾಕ್ಯೂಮ್ ಟ್ಯೂಬ್ ಇಂದ ಇವತ್ತು ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಇಲ್ಲಿ ತನಕ ನಮ್ಮ ಒಂದು ಕಂಪ್ಯೂಟರ್ ಬೆಳವಣಿಗೆ ಆಗಿದೆ. ಇಷ್ಟು ಕಂಪ್ಯೂಟರ್ ಒಂದು ಇತಿಹಾಸ.